ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕಲ್ವಾ? ಸೊ ನಾನು ಹೇಳಿದ್ದೆ ನಿಮಗೆ ಯಾವಾಗಲೂ ಒಂದು ಸ್ಪೆಷಲ್ ಕಂಟೆಂಟ್ ಆ್ಯಂಡ್ ಸ್ಪೆಷಲ್ ಪರ್ಸನ್ ಜೊತೆ ಯಾವಾಗಲೂ ಬರ್ತೀನಿ ಅಂತ. ಸೊ ಇವತ್ತು ನಾನು ಬಂದಿರೋದು ಜಯಶ್ರೀ ಮ್ಯಾಮ್ ಅವ್ರದ್ದು ಬಿಗ್ ಬಾಸ್ ಅಲ್ಲಿ OTT ಇದ್ರಲ್ಲ ಹೋದ ವರ್ಷ. ಸೊ ಅವ್ರದ್ದು ಗ್ಲಾಮ್ ರೂಮ್ ಸಲೂನ್ ವಿತ್ ಕ್ಲಿನಿಕ್. ಸೊ ಅದ್ರ ಮುಖಾಂತರ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಿರುತ್ತೆ. ಬನ್ನಿ. ಹಾಯ್ ಮ್ಯಾಮ್. ಹಾಯ್. ಆ್ಯಕ್ಚುಲಿ ನಾನು ಇವಾಗ ಒಂದು ಲೈಕ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಹೇಗಂದರೆ ಸೆಲಿಬ್ರಿಟಿಗಳದ್ದು ಲೈಫ್ ಸ್ಟೈಲ್ ಬಗ್ಗೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಏನು ಟ್ರೀಟ್ಮೆಂಟ್ ತಗೊಳ್ತಾರೆ ಅಥವಾ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ. ಸೊ ಇವತ್ತು ನಿಮ್ಮನ್ನ ಕೇಳೋಣ ಅಂತ ಬಂದಿದ್ದೀನಿ. ನಿಮ್ದು ಏನಂದ್ರೆ ಇವಾಗ ನಮಗೆ ಹೇಳಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಲೈಫ್ನ ನೀವು ಹೇಗೆ ಬೇಕೋ ನೀವೇ ಸ್ಕೆಚ್ ಮಾಡಿಕೊಂಡು ಆ ಥರ ಒಂದು ಸಕ್ಸಸ್ಫುಲ್ ಲೈಫ್ ಆಗಬೇಕು ಅಂದರೆ ಅದು ತುಂಬ ಡಿಫಿಕಲ್ಟು. ಸೊ ಅದರಲ್ಲಿ ನೀವು ಸಕ್ಸಸ್ಫುಲ್ ಆಗಿದ್ದೀರಾ. ಒಂದು ಬಿಸ್ನೆಸ್ ವುಮೆನ್ ಸಕ್ಸಸ್ಫುಲ್ ಆಗಿರೋದು ಹೇಳೋದಕ್ಕೆ ನಮಗೂ ಪ್ರೌಡ್ ಆಗುತ್ತೆ. ಸೊ ನಿಮಗೆ ಏನು ಅನಿಸುತ್ತೆ ಮ್ಯಾಮ್, ನಿಮ್ಮ ಲೈಫ್ ಸ್ಟೈಲ್ ಮತ್ತು ನಿಮ್ಮ ಬಿಸ್ನೆಸ್ ಅದ್ರ ಬಗ್ಗೆ ಹೇಳೋದಾದ್ರೆ? ಡೆಫಿನೆಟ್ಲಿ ಅಂದರೆ ನನಗೆ ಏನೋ ಯೂಶಲಿ ನನ್ನ ಡೈಲಿ ಲೈಫ್ ಸ್ಟೈಲಲ್ಲಿ ಇದೊಂದು ನನಗೆ ನಾರ್ಮಲ್ ಲೈಫ್ ಥರ ಅನಿಸುತ್ತೆ. ಬಟ್ ಅದೇ ನಿಮ್ಮ ಥರ ಯಾರಾದರೂ ಕೆಲವೊಬ್ರು ಬಂದು ನನಗೆ ಈ ಥರ ಹೇಳಿದಾಗ ಲಿಟ್ರಲಿ ಐ ಫೀಲ್ ಹ್ಯಾಪಿ, ಖುಷಿ ಆಗುತ್ತೆ ನನಗೆ. ಓಕೆ, ಆವಾಗಲೇ ನನಗೂ ಅನ್ಸೋದು ಓಕೆ ನಾನು ಏನೋ ಲೈಫಲ್ಲಿ ಅಚೀವ್ ಮಾಡಿದ್ದೀನಿ ಅಂತ ನಿಮ್ಮ ಥರ 4 ಜನ ಬಂದು ನಂಗೆ ಹೇಳಿದಾಗಲೇ ಅನ್ಸೋದು. ಬಟ್ ಡೆಫಿನೆಟ್ಲಿ ಅದನ್ನು ನನಗೆ ಆ ಥರ ಹೇಳಿದಾಗ ಅದನ್ನ ನಾನು ಇನ್ನೂ ಮೋಟಿವೇಟ್ ಮಾಡುತ್ತೆ. ಅಂದರೆ ಈಗ ಏನು ಲೈಫ್ ಇದೆ ಜನಕ್ಕೆ ಬರೀ ನಾನು ಖುಷಿಯಾಗಿರೋ ಪಾರ್ಟ್ ಕಾಣುತ್ತೆ. ಬಟ್ ನಾನು ಹಿಂದೆ ಏನು ಸ್ಟ್ರಗಲ್ಸ್, ಸ್ಟ್ರೆಸ್ ಅಂದರೆ ಸ್ಟ್ರಗಲ್ಸ್ ಅಂದರೆ ನಾಟ್ ದೆನ್ ಈ ಕ್ಷಣಕ್ಕೂ ಎವ್ರಿ ಡೇ ಇಟ್ಸ್ ಅ ಸ್ಟ್ರಗಲ್. ನನಗೆ ಎವ್ರಿ ಡೇ ಸ್ಟ್ರಗಲ್, ಅದು ಎವ್ರಿ ಡೇ ಸ್ಟ್ರೆಸ್ಸೇ. ಬಟ್ ಆ ಸ್ಟ್ರೆಸ್ ಯಾರಿಗೂ ಕಾಣಲ್ಲ. ಬಟ್ ಯಾರಾದ್ರೂ ಬಂದು ಈ ತರ ಮಾತಾಡಿದಾಗ ನನ್ನ ಸ್ಟ್ರೆಸ್ ಏನಿರುತ್ತೆ ಅದು ಲಿಟ್ರಲಿ ಐ ಫೀಲ್ ಓಕೆ, ಇಷ್ಟೆಲ್ಲ ನನಗೆ ಜನ ಹೊಗಳ್ಬೇಕಾದ್ರೆ ನನ್ನ ಸ್ಟ್ರೆಸ್ ಏನೂ ಅಲ್ಲ ಅಂತ ನನ್ನ ಮೋಟಿವೇಟ್ ಮಾಡುತ್ತೆ ನನ್ನ ವರ್ಕ್ ಮಾಡೋಕ್ಕೆ. ನಿಮ್ಮ ಊಟ ಅಥವಾ ನೀವೇನು ತಿಂತೀರಾ ಅಂತ ನಮ್ಮ ಜನಕ್ಕೆ ಹೇಳೋದಾದ್ರೆ? ಓಕೆ, ಸೊ ಬೇಸಿಕಲಿ ನಾನು ಡಯಟ್ ಅಂತ ಎಲ್ಲ ಏನೂ ಮಾಡಲ್ಲ. ಬಟ್ ಒನ್ ಥಿಂಗ್ ನನ್ಗೇನಂದ್ರೆ ಹ್ಯಾಬಿಟ್ ಕೂಡ ಅದು. ಅಂದರೆ ನಾನು ಸ್ವೀಟ್ಸ್ ತಿನ್ನಲ್ಲ, ಐಸ್ ಕ್ರೀಮ್ ತಿನ್ನಲ್ಲ, ಚಾಕ್ಲೇಟ್ಸ್ ತಿನ್ನಲ್ಲ. ಅಂದರೆ ನಂಗೆ ಬೇಸಿಕಲಿ ಅದ್ರ ಅಭ್ಯಾಸನೇ ಇಲ್ಲ. ಕಾಫಿ ಟೀ ಕುಡಿಯಲ್ಲ. ಸೊ ಲೈಕ್ ಅದೆಲ್ಲ ಬಿಟ್ಟು ನಾನು ನಾರ್ಮಲ್ ಆಗಿ ಐ ಥಿಂಕ್ ಎಲ್ಲರೂ ನನ್ನ ಎಸ್ಪೆಷಲಿ ಐ ಆಮ್ ವೆರಿ ಮಚ್ ಸೌತ್ ಇಂಡಿಯನ್. ಸೊ ನಾರ್ಮಲ್ ಸೌತ್ ಇಂಡಿಯನ್ ಫುಡ್ಸ್ ಏನಿರುತ್ತೋ ಆ ಥರ. ಬಟ್ ಐಸ್ ಕ್ರೀಮ್, ಸ್ವೀಟ್ಸ್, ಚಾಕ್ಲೇಟ್ಸ್ ಏನೂ ತಿನ್ನಲ್ಲ. ಅದರ್ವೈಸ್ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಬಿ ಲೈಕ್ ಹಾಟ್ ವಾಟರು ಆ್ಯಂಡ್ ಫ್ರೂಟ್ಸು. ಬೆಳಗ್ಗೆ ಎದ್ದಿದ ತಕ್ಷಣ ಐ ವಿಲ್ ಹ್ಯಾವ್ ದಟ್ ನಾರ್ಮಲ್ ಆಗಿ ಅಷ್ಟೇ. ನಾನು ನೋಡ್ತಾ ಇದ್ದೀನಿ ನಿಮ್ಮ ಸ್ಕಿನ್ ತುಂಬ ಅಂದರೆ ತುಂಬ ಗ್ಲೋವಿಯಾಗಿ ಕಾಣಿಸ್ತಾ ಇದೆ. ಅಂದರೆ ಎಲ್ಲ ಅನ್ಕೊಂತಾರೆ ಸೆಲಿಬ್ರಿಟಿಗಳಂದ್ರೆ ತುಂಬ ಮೇಕಪ್ ಹಾಕ್ತಾರೆ ಹಾಗೆ. ಬಟ್ ನೋಡ್ತಾ ಇದ್ರೆ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮ ಸ್ಕಿನ್ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ? ಯೂಶಲಿ ನಾನು ಅಷ್ಟು ನನ್ನ ಮೇಕಪ್ಸ್ ಏನಾದರೂ ಒಕೇಶನ್ಸ್ ಇದ್ರೆ ಮಾತ್ರ ನಾನು ಮೇಕಪ್ ಮಾಡೋದು. ಅದರ್ವೈಸ್ ನಾರ್ಮಲ್ ಆಗಿ ನಾನು ತುಂಬ ಮೇಕಪ್ಸ್ ನನಗೆ ಯೂಶಲಿ ಇಷ್ಟ ಆಗಲ್ಲ. ಯಾಕಂದರೆ ನಂಗೆ ಒಂಚೂರು ಮೇಕಪ್ ಹಾಕೋದು ನಂಗೆ ಹೆವಿ ಫೀಲ್ ಕೊಡತ್ತೆ. ಸೊ ಹಾಗಾಗಿ ನಾನು ಮೇಕಪ್ ಮಾಡಲ್ಲ. ಅದರ್ವೈಸ್ ನನ್ನ ಡೈಲಿ ರೂಟೀನಲ್ಲಿ ಐ ಕ್ಲೆನ್ಸ್ ಮೈ ಫೇಸ್, ಸೀರಮ್ಸ್ ನನ್ನ ಸ್ಕಿನ್ಗೆ ಏನು ಸೂಟ್ ಆಗುತ್ತೋ ಸೀರಮ್ಸ್ ಯೂಸ್ ಮಾಡ್ತೀನಿ, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ ನಾನು ಮಾಡೋದು. ಈವನ್ ನಾನು ಹೊರಗಡೆ ಡೈಲಿ ನಾನು ಆಫೀಸಿಗೆ ಬರಬೇಕಾದ್ರೆ ಆಗಿರ್ಬೋದು, ನನ್ನ ಬ್ರಾಂಚಿಗೆ ಬರಬೇಕಾದ್ರೆ ಆಗಿರ್ಬೋದು, ಐ ಡೋಂಟ್ ಅಪ್ಲೈ ಮೇಕಪ್. ಐ ಕಮ್ ವಿತ್ ಮಿನಿಮಲ್ ಲುಕ್ ಅಷ್ಟೇ. ಓಕೆ, ಇಲ್ಲಿ ಲೈಕ್ ನಿಮ್ಮ ಸಲೂನಲ್ಲಿ ಅಥವಾ ಕ್ಲಿನಿಕಲ್ಲಿ ನೀವು ಏನು ಟ್ರೀಟ್ಮೆಂಟ್ ಜಾಸ್ತಿ ಇಷ್ಟಪಡ್ತೀರಾ? ಸೊ ನನ್ನ ಪರ್ಸ್ನಲ್ ಫೇವ್ರೆಟ್ ಟ್ರೀಟ್ಮೆಂಟ್ ಗ್ಲಾಮ್ ರೂಮಲ್ಲಿ ಅಂದರೆ ನನಗೆ ಐ ಥಿಂಕ್ ನಾನು ಮುಂಚೆನೂ ಇದ್ರ ಬಗ್ಗೆ ಮಾತಾಡಿದ್ದೀನಿ, IV ಗ್ಲುಟಥೈನ್ ಅಂತ. ಐ ಹ್ಯಾವ್ ಟೇಕನ್ ಇಟ್. ನಾನು ಪರ್ಸ್ನಲಿ ತೊಗೊಂಡು ನಾನು ತುಂಬ ಒಳ್ಳೆ ರಿಸಲ್ಟ್ಸ್ ನೋಡಿದ್ದೀನಿ. ಸೊ ನನ್ನ ಪರ್ಸ್ನಲ್ ಫೇವ್ರೆಟ್ ಟ್ರೀಟ್ಮೆಂಟ್ ಅಂದರೆ IV. ಅದರ್ವೈಸ್ ನನಗೆ ಯೂಶಲಿ ಕೆಮಿಕಲ್ ಪೀಲ್, ಮೈಕ್ರೋ ನೀಡ್ಲಿಂಗ್ ಅಂತ ಟ್ರೀಟ್ಮೆಂಟ್ಸ್ ಬರುತ್ತೆ. ಸೊ ಯೂಶಲಿ ಎಲ್ರಿಗೂ ಆಕ್ನೀಸ್ ಆಗೇ ಆಗುತ್ತೆ ನಾರ್ಮಲ್ ಆಗಿ. ಅಂಡ್ ಆಕ್ನೀಸ್ ಅಂತ ಬಂದಾಗ ಪೀಲ್ಸ್ ಮಾಡಿಸ್ಕೊಂತೀನಿ. ಮತ್ತೆ ಆಕ್ನಿ ಮಾರ್ಕ್ಸ್ ಅಂತ ಉಳ್ಕೊಂಡಾಗ ನಾನು ಮೈಕ್ರೋ ನೀಡ್ಲಿಂಗ್ ಮಾಡಿಸ್ತೀನಿ. ಸೊ ಐ ಥಿಂಕ್ ದೀಸ್ ಆರ್ ದ 3 ಟ್ರೀಟ್ಮೆಂಟ್ಸ್ ನಾನು ಪ್ರಿಫರ್ ಮಾಡಿ ರೆಗ್ಯುಲರ್ ಆಗಿ ತಗೊಳ್ಳೋದು. ಓಕೆ, ಇವಾಗ ಇಲ್ಲಿ ಸ್ಕಿನ್ ರಿಲೇಟೆಡ್ ಆಗಲಿ ಅಥವಾ ಏನೇ ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ಏನು ಬೆನಿಫಿಟ್ ಇದೆ ಅಂತ ನೀವು ಹೇಳ್ತೀರಾ ಜನಕ್ಕೆ? ಓಕೆ, ಸೊ ಎಸ್ಪೆಷಲಿ ಗ್ಲಾಮ್ ರೂಮ್ ಇದ್ಮೇಲೆ ನಿಮ್ಗೆ ಏನು ಬೆನಿಫಿಟ್ ಅಂದರೆ ನಾವು ಯಾರಿಗೂ ವಿ ಡೋಂಟ್ ಫೋರ್ಸ್ ಟು ಟೇಕ್ ಅ ಟ್ರೀಟ್ಮೆಂಟ್ ಅಥವಾ ಏನೇನೋ ನಾಟ್. ಸೊ ಫಸ್ಟ್ ನಿಮಗೆ ಬಂದರೆ ಕನ್ಸಲ್ಟೇಷನ್ ಮಾಡ್ತೀವಿ, ನಿಮ್ಮ ಸ್ಕಿನ್ನಿಗೆ ಏನು ಸೂಟ್ ಆಗುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಾವು ಯಾವಾಗಲೂ ನನ್ನ ಕಡೆ ಅಂದರೆ ಯಾವಾಗಲೂ ಐ ಆಲ್ವೇಸ್ ಸೇ ಫಸ್ಟ್ 1-2 ಸೆಷನ್ಸ್ ಟ್ರಯಲ್ ಅಂತ ಟ್ರೈ ಮಾಡಿ. ಆಮೇಲೆ ನಿಮ್ಗೆ ಇಷ್ಟ ಆದರೆ ಯು ಕ್ಯಾನ್ ಕಂಟಿನ್ಯೂ ವಿತ್ ದ ಟ್ರೀಟ್ಮೆಂಟ್.
ಓಕೆ. ಅಂಡ್ ಮೋರ್ ಓವರ್ ನಮ್ಮ ಹತ್ರ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಹತ್ರ ಇರೋ ಟ್ರೀಟ್ಮೆಂಟ್ ಅಲ್ಲೆಲ್ಲ ನಥಿಂಗ್ ಇಸ್ ಯೂಶಲಿ ಈಗ ತುಂಬಾ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಆ ಥರ ಎಲ್ಲ ಇರುತ್ತೆ. ಸೊ ನಮ್ಮಲ್ಲಿ ಬಂದ್ಬಿಟ್ಟು ನಾನ್ ಸರ್ಜಿಕಲ್ ಅಂಡ್ ಸೇಫ್ ಪ್ರೊಸೀಜರ್ಸ್ ಇದೆ. ಯಾವ್ದು ತುಂಬಾ ಸ್ಟೆರಾಯ್ಡ್ ಅದು ಆ ತರ ಈಗ ಯೂಶಲಿ ಬೇರೆ ಕಡೆನೂ ಅಷ್ಟೇ, ಫಿಲ್ಲರ್ಸ್, ಬೊಟಾಕ್ಸು, ಆಮೇಲೆ ಲೈಪೋಸಕ್ಷನ್ ಏನೇ ಆ ತರ ಟ್ರೀಟ್ಮೆಂಟ್ಸ್ ಎಲ್ಲ ನಾನು ವಿ ಆರ್ ನಾಟ್ ಡೂಯಿಂಗ್ ಇಟ್. ನಮ್ಮಲ್ಲಿ ಕಂಪ್ಲೀಟ್ಲಿ ಸೇಫ್ ಪ್ರೊಸೀಜರ್ಸ್ ಏನಿದೆ, ಯಾವ್ದು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಸೇಫ್ ಪ್ರೊಸೀಜರ್ಸ್ ಇದೆ, ಆ ತರ ಪ್ರೊಸೀಜರ್ ಅಷ್ಟೇ ನಾವು ಮಾಡ್ತಾ ಇರೋದು. ಅಂದ್ರೆ ವಿತ್ ಡಾಕ್ಟರ್ಸ್. ಎಸ್ ಮ್ಯಾಮ್, ನಾನು ನೋಡಿದೆ ಎಷ್ಟೊಂದು ಲೈಕ್ ನಿಮ್ಗೆ ಡಿಫ್ರೆಂಟ್ ಆಗಿ ಪ್ಲೇಸಸ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋಕೆ. ಆಮೇಲೆ ನೀವು ಇವಾಗ ಮನೆಯಿಂದ ಆಚೆ ಬರ್ಬೇಕಾದ್ರೆ ಈ 3 ಥಿಂಗ್ಸ್ ಬಿಟ್ರೆ ಹೋಗೋದೇ ಇಲ್ಲ, ಎವ್ರಿ ಡೇನ ಕ್ಯಾರಿ ಮಾಡ್ತೀನಿ ಅನ್ನೋದಾದ್ರೆ? ನನ್ನ ಲಿಪ್ ಕೇರ್, ಓಕೆ, ನನ್ನ ಬ್ಲಶ್. ಏನ್ ಎಲ್ಲರೂ ನನಗೆ ಗ್ಲೋ ಅಂದ್ರೆ ನಾನು ಬ್ಲಶ್ ಹಾಕಿದ ತಕ್ಷಣ ಮೈ ಸ್ಕಿನ್ ಲುಕ್ಸ್ ಗ್ಲೋಯಿ. ನನ್ನ ಲಿಪ್ ಕೇರ್, ನನ್ನ ಬ್ಲಶ್, ಐ ಥಿಂಕ್ ಎರಡೇ ಸನ್ಸ್ಕ್ರೀನ್. ನೀವ್ ಯಾವಾಗ್ಲೂ ತುಂಬಾ ಮಿಸ್ ಮಾಡ್ಕೊಳ್ಳೋದು ಯಾರನ್ನ? ಐ ಥಿಂಕ್ ನಾನು ಯಾರನ್ನೂ ಮಿಸ್ ಮಾಡ್ಕೊಳ್ಳಲ್ಲ, ಎಲ್ಲರೂ ನನ್ನ ಜೊತೆಗೆ ಇರ್ತಾರೆ. ಸ್ಟೀವ್ ನನ್ನ ಜೊತೆಗೆ ಯಾವಾಗ್ಲೂ ಓಡಾಡ್ಕೊಂಡಿದ್ದಾರೆ. ಐ ಡೋಂಟ್ ಥಿಂಕ್ ನಾನು ಯಾರನ್ನೂ ಮಿಸ್ ಮಾಡ್ಕೊಳ್ಳಲ್ಲ, ಎಲ್ಲರೂ ನನ್ನ ಜೊತೆಗೆ ಇರ್ತಾರೆ. ನಿಮ್ ಜೋಡಿ ತುಂಬಾ ಕ್ಯೂಟ್ ಆಗಿದೆ. ಥ್ಯಾಂಕ್ಸ್ ಅಲ್ಲ. ಆಮೇಲೆ ಇವಾಗ ನೀವು ಲೈಕ್ ತುಂಬಾ ಇರಿಟೇಟ್ ಆಗುವಂತ ಒಂದು, ನನ್ಗೆ ಯಾವಾಗ್ಲೂ ಈ ವಿಷಯ ತುಂಬಾ ಇರಿಟೇಟ್ ಆಗುತ್ತಪ್ಪ ಆ ತರ ಅಂದ್ರೆ ಯಾವ್ದು? ಏನಾದ್ರೂ ಹೇಳಿದ ಕೆಲಸ ಮಾಡಿಲ್ಲ ಅಥವಾ ನಾನು ಅನ್ಕೊಂಡಿದ್ ಕೆಲಸ ಆಗಿಲ್ಲ ಅಂದ್ರೆ ದಟ್ ನಂಗೆ ತುಂಬಾ ಇರಿಟೇಷನ್ ಆಗತ್ತೆ. ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ ಅಲ್ಲ, ಸೊ ಅಲ್ಲಿಂದ ತುಂಬಾ ಅಂದ್ರೆ ನಿಮ್ಗೆ ಕಲ್ತ್ಕೊಂಡ್ ಬಂದಿರೋದು ಅಥವಾ ನೀವು ಇವಾಗ್ಲೂ ಅದನ್ನ ಫಾಲೋ ಮಾಡ್ತಿದ್ದೀನಿ, ಅದು ಒಳ್ಳೇದೇ ಆಗಿರ್ಬೋದು ಅಥವಾ ಕೆಟ್ಟದ್ದೇ ಆಗಿರ್ಬೋದು, ಯಾವ ವಿಷಯನ ತುಂಬಾ? ಸೊ ನಾನು ತುಂಬಾ ಅನ್ಕೋತಿದ್ದೆ ನಾನೇ ರೈಟು, ನಾನು ಏನಾದರೂ ಆನ್ ಫೇಸ್ ಮಾತಾಡ್ತೀನಿ, ನಾನು ಆನೆಸ್ಟ್ ಅನ್ನೋ ಥರ. ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಇಂದ ಅರ್ಥ ಆಗಿದ್ದು ಅಂದ್ರೆ ನಿಮ್ಮ ಆನೆಸ್ಟಿ ಕೂಡ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ. ಸೊ ಅದನ್ನ ಯು ಹ್ಯಾವ್ ಟು ಅವಾಯ್ಡ್ ಅಂತ ಅನ್ಕೊಂಡು ಅದನ್ನ ನಾನು ಮುಂಚೆ ಇದ್ದಷ್ಟು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಅಥವಾ ಮುಂಚೆ ಇದ್ದಷ್ಟು ರೂಡ್ ಐ ಆಮ್ ನಾಟ್. ಸೊ ಐ ಚೇಂಜ್ಡ್ ಮೈ ಸೆಲ್ಫ್ ಫ್ರಮ್ ಬಿಗ್ ಬಾಸ್. ಬಟ್ ನಮಗ್ ಗೊತ್ತಿರೋ ಪ್ರಕಾರ ನೀವು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದ್ದೀರಾ, ಎಲ್ಲರಿಗೂ ಇಷ್ಟ ಆಗೋ ಕ್ಯಾರೆಕ್ಟರ್. ಕೆಲವರಿಗೆ ಹರ್ಟ್ ಆಗುತ್ತೆ ಅಲ್ಲ. ಹೌದು ಮ್ಯಾಮ್, ಬಟ್ ನೀವು ಒಂಥರ ಎಲ್ಲರಿಗೂ, ಎಲ್ಲಾ ಹುಡುಗಿರ್ಗೆ ಎಸ್ಪೆಷಲಿ ತುಂಬಾ ಇನ್ಸ್ಪೈರ್ ಆಗ್ತೀರಾ. ನಾನು ಇವಾಗ ಅಂತ ಅಲ್ಲ, ನೀವು ಬಿಗ್ ಬಾಸ್ ಬಂದಾಗಿಂದ ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತೀನಿ ನಾನು. ನೀವು ಹೋಗಿರೋ ಅಥವಾ ನೀವು ಕಷ್ಟಪಟ್ಟಿರೋದೆಲ್ಲಾನು ನೋಡಿದ್ರೆ ತುಂಬಾ ಪ್ರೌಡ್ ಆಗುತ್ತೆ. ಫಸ್ಟ್ ಟೈಮ್ ನಾನು ಲೈಕ್ ಎಷ್ಟೊಂದ್ ಜನ ಜೊತೆ ಮಾಡಿದೀನಿ ಈಗ ಆಲ್ರೆಡಿ, ಬಟ್ ಇಷ್ಟೊಂದು ಇಷ್ಟಪಟ್ಟು ಹೇಳ್ತಾ ಇರೋದು ನಿಮ್ಮ ಹತ್ರನೇ, ಯಾಕಂದ್ರೆ ಅಷ್ಟು ಇನ್ಸ್ಪೈರ್ ಆಗಿದ್ದೀರಾ. ತುಂಬಾ ಜನಕ್ಕೆ ಇನ್ಸ್ಪೈರ್ ಕೂಡ ಲೈಕ್ ಆಗುತ್ತೆ ನಿಮ್ಮಿಂದ. ಎಷ್ಟೊಂದ್ ಜನ ನಿಮ್ಗೆ ಗೊತ್ತಿದೇನೋ ಇಲ್ವೋ, ನೀವು ಹೇಳಿದ್ಮೇಲೆ ಬಿಗ್ ಬಾಸ್ ಅಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಎಷ್ಟೊಂದ್ ಜನ ಸಲೂನ್ ಹಾಕಿದ್ದಾರೆ, ಎಷ್ಟೊಂದ್ ಜನ. ಎಸ್ ಮ್ಯಾಮ್, ಮತ್ತೆ ನಿಮ್ ಫೇವ್ರೆಟ್ ಫುಡ್? ಐ ಆಮ್ ಲೈಕ್ ಸೌತ್ ಇಂಡಿಯನ್, ನಂಗೆ ಏನ್ ಫುಡ್ ಇದ್ರು ಓಕೆ, ಬಟ್ ನಾನು ವೆರಿ ದೇಸಿ. ಸೊ ನಂಗೆ ಸೌತ್ ಇಂಡಿಯನ್ ಫುಡ್ ಇರ್ಬೇಕು. ನಿಮ್ಮ ಸೆಲಿಬ್ರಿಟಿ ಕ್ರಶ್? ಐ ಡೋಂಟ್ ಥಿಂಕ್ ನಂಗೆ ಯಾರೋ ಹತ್ರ ಸೆಲೆಬ್ರಿಟಿ ಕ್ರಶ್ ಅಂತ ಇಲ್ಲ. ಐ ಕೀಪ್ ಚೇಂಜಿಂಗ್ ಮೈ ಕ್ರಶ್. ಐ ಥಿಂಕ್ ನಾನು ಅನ್ಕೊಂಡೆ ನಿಮ್ ಬಾಯ್ ಫ್ರೆಂಡ್ ಹೆಸರು. ಈಸ್ ನಾಟ್ ಮೈ ಕ್ರಶ್, ಈಸ್ ಲೈಕ್ more than a crush. Crush is someone who comes and go, but he is the one permanent, so one crush ಅಲ್ಲ. ನಿಮ್ಮ ಕೊನೆಯದಾಗಿ ನಿಮ್ಮ ಸಲೂನ್ ಬಗ್ಗೆ, ಅಥವಾ ಇವಾಗ ಸಲೂನ್ ವಿತ್ ಕ್ಲಿನಿಕ್ ಎರಡೂ ಅಟ್ಯಾಚ್ಡ್ ಆಗಿರೋದ್ರಿಂದ ಜನಕ್ಕೆ ಬಂದವ್ರಿಗೆ ಎಲ್ಲಾ ತರ ಟ್ರೀಟ್ಮೆಂಟ್ ತಗೋಬಹುದು. ಸೊ ನಿಮ್ ಪ್ರಕಾರ ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸೊ ಗ್ಲಾಮ್ ರೂಮ್ ಇಸ್ ಬೇಸಿಕಲಿ ಲೈಕ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ನಮ್ಮಲ್ಲಿ ಕ್ಲಿನಿಕ್ ಇದೆ, ಕ್ಲಿನಿಕ್ಗೆ ಅಂತ ಸ್ಪೆಷಲೈಸ್ಡ್ ಆಗಿ ಡಾಕ್ಟರ್ಸ್ ಇದ್ದಾರೆ, ಅಂಡ್ ಸಲಾನ್ ಇದೆ, ಅದಕ್ಕೆ ಅಂತ ಸ್ಕಿಲ್ಡ್ ವರ್ಕರ್ಸ್ ಇದ್ದಾರೆ, ನೇಲ್ಸ್ ಇದೆ, ಅಕಾಡೆಮಿ ಇದೆ, PMU ಇದೆ. ಸೊ ನಮ್ಮಲ್ಲಿ ಬ್ಯೂಟಿ ಅಂತ ಬಂದಾಗ ಯಾವ್ದಕ್ಕೆ ಬಂದ್ರು ಕೂಡ ವಿ ಹ್ಯಾವ್ ಎನ್ ಎವ್ರಿಥಿಂಗ್ ಅಟ್ ಗ್ಲಾಮ್ ರೂಮ್. ಸೊ ಯು ಕ್ಯಾನ್ ವಿಸಿಟ್ ಫಾರ್ ಎನಿಥಿಂಗ್ ಆಫ್ ಯೋರ್ ಬ್ಯೂಟಿ ನೀಡ್ಸ್. ಏನಾದ್ರು ಆಫರ್ಸ್ ಅಥವಾ ಏನಾದ್ರು ಡಿಸ್ಕೌಂಟ್ ಸಿಗುತ್ತೆ? ನೋಡಿ, ಇವ್ರ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದವ್ರಿಗೆ 5% ಡಿಸ್ಕೌಂಟ್ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನು ಚಿಕ್ಕ ಚಾನಲ್ ನಮ್ದು. ನೋ, ಆಲ್ ದ ಬೆಸ್ಟ್. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಸ್ಮಾಲ್. ಐ ವಿಶ್ ಯು ಆಲ್ ದ ಬೆಸ್ಟ್. ಇದಕ್ಕೆ ಇನ್ನ ಬೇಗ 1 million ಸಬ್ಸ್ಕ್ರೈಬರ್ಸ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.